ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ನಿನ್ನೆ ನಡೆದಂಥ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ನ ಕೊನೆ T20 ಮ್ಯಾಚಲ್ಲಿ ಇಂಡಿಯಾದವರು ಭರ್ಜರಿಯಾಗಿ ಗೆದ್ದು ನ್ಯೂಜಿಲೆಂಡ್ ಅವರಿಗೆ ಬೆವರು ಇಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದ್ಸಲ ಈ T20 ಫಾರ್ಮೆಟಲ್ಲಿ ಇಂಡಿಯಾ ಪರ ಆಡೋದಕ್ಕೂ ನ್ಯೂಜಿಲೆಂಡ್ ಅವರು ಒಂಥರ ಕನಸಲ್ಲೂ ಬೆಚ್ಚಿ ಬಿಡಬೇಕು ಆ ಥರ ಒಂದು ಬೆಂಕಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಇಂಡಿಯಾ ಕಡೆಯಿಂದ. ಹೌದು ಗೈಸ್, ಇಶಾನ್ ಕಿಶನ್ ಅವರು ಕಳೆದ ಒಂದು ಸುಮಾರು ದಿನಗಳಿಂದ ಇಂಡಿಯನ್ ಟೀಮಿಂದ ಹೊರಗಡೆ ಉಳಿದಿದ್ರು, ಬೇಜಾನ್ ಕಾಂಟ್ರವರ್ಸಿಗಳು ಮಾಡಿಕೊಂಡು. ಆದರೆ ಕಮ್ ಬ್ಯಾಕ್ ಮಾಡಿದಂಥ ಇಶಾನ್ ಕಿಶನ್ ಅವರು ನನ್ನ ಸ್ಟ್ರೆಂತ್ ಏನಂತ BCCIಗೆ ತೊಡೆ ತಟ್ಟಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಇಶಾನ್ ಕಿಶನ್ ಅವರು ಆ ಥರ ಬೆಂಕಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಚೋಟ ಪ್ಯಾಕೆಟ್ ಅಂತಲೇ ಹೇಳ್ಬೋದು. ಅಂದರೆ ಡೈಮಂಡ್ ಇದ್ದಂಗೆ ಇವಾಗ ಇಶಾನ್ ಕಿಶನ್ ಅವರು. ಅಭಿಷೇಕ್ ಶರ್ಮಾನ ಯಾವ ಥರ ನೋಡ್ತೀವೋ ಅದೇ ಥರನೇ ಇಶಾನ್ ಕಿಶನ್ ಈ ಒಂದು ಸೀರೀಸಲ್ಲಿ ನಾವು ನೋಡಿದ್ವಿ ಅಂತಲೇ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಅಭಿಷೇಕ್ ಶರ್ಮಾ ಅವರು ಇಶಾನ್ ಕಿಶನ್ ಬ್ಯಾಟಿಂಗ್ ಒಂದು ಸ್ವಲ್ಪ ಡಲ್ ಹೊಡೆದ್ರು ಅಂತ ಅನಿಸ್ಬೋದು. ಅಷ್ಟೊಂದು ಚುರುಕಾಗಿ ಚಾಕು ಚಕ್ಯತೆಯಿಂದ ಸಿಕ್ಸ್ಗಳು ಹೊಡೆಯೋದಾಗಿರ್ಬೋದು, ಫೋರ್ಗಳು ಹೊಡೆಯೋದಾಗಿರ್ಬೋದು, ಫೀಲ್ಡಿಂಗಲ್ಲಿ ಯಪ್ಪ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಗೈಸ್ ಇಶಾನ್ ಕಿಶನ್ ಅವ್ರಿಗೆ. ಈ ಒಂದು T20 ಸೀರೀಸಲ್ಲಿ ನ್ಯೂಜಿಲೆಂಡ್ ಅವರು ಕನಸು ಮನಸ್ಸಲ್ಲೂ ಇಶಾನ್ ಕಿಶನ್ ನೆನೆಸ್ಕೊಂತಾರೆ ಅಂತಲೇ ಹೇಳ್ಬೋದು. ಬರೋಂಥ T20 ವರ್ಲ್ಡ್ ಕಪ್ಗೆ ಬರೋಂಥ ಆಪೋಸಿಟ್ ಟೀಮ್ಗಳಿಗೆ ಹಬ್ಬ ಕಾದಿದೆ ಅಂತಲೇ ಹೇಳ್ಬೋದು ಗೈಸ್. ಚಿತ್ರಾನ್ನ ಮಾಡಾಕ್ತಾರೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ T20 ಫಾರ್ಮೇಟಲ್ಲಂತೂ ಇಂಡಿಯಾನ ಟಚ್ ಮಾಡೋಕ್ಕೆ ಯಾವುದೇ ಒಂದು T20 ಟೀಮ್ಗಳಿಗೂ ಒಂದು ಗಂಡೆದೇ ಇರಬೇಕು ಅಂತಲೇ ನನ್ನ ಪ್ರಕಾರ. ಅಷ್ಟು ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದು ಗೈಸ್. T20 ಫಾರ್ಮೇಟಲ್ಲಂತೂ ಇಂಡಿಯಾನ ಟಚ್ ಮಾಡೋಕ್ಕಾಗಲ್ಲ, ಅದ್ರ ಹತ್ತ ಬರೋದಕ್ಕೂ ಆಗೋದಿಲ್ಲ ಅಂತಲೇ ಹೇಳ್ಬೋದು ಗೈಸ್. ನಿನ್ನೆ ನಡೆದಂಥ T20 ಮ್ಯಾಚಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ನ ಕೊನೆ T20 ಮ್ಯಾಚಲ್ಲಿ ಇಂಡಿಯಾದವರು ಭರ್ಜರಿ ಗೆದ್ದು ವಿಜಯ ಪತಾಕೆ ಹಾರಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಗೆಲುವಿನ ಮುಖಾಂತರ ಕನ್ಸಿಕ್ಯೂಟಿವ್ ಆಗಿ ಇಂಡಿಯಾದವರು 9-9 ಗೆದ್ದು ಸೀರೀಸ್ಗಳನ್ನ ಒಂದು ಟಾಪ್ ಟೀಮ್ ಅಂತಲೇ ಒಂದು ಹೆಸರುವಾಸಿಯಾಗಿದೆ ಗೈಸ್. ಯಾವುದೇ ಒಂದು T20 ಸೀರೀಸಲ್ಲಿ ಇಂಡಿಯಾದವರು ಸೋತೇ ಇಲ್ಲ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಲಿ ಅಷ್ಟು ಸಖತ್ತಾಗಿ ಒಂದು ಕ್ಯಾಪ್ಟನ್ಸಿ ಮುಂದುವರಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೂರ್ಯಕುಮಾರ್ ಯಾದವ್ ಅವ್ರು ಏನು ಕಳೆದ ವರ್ಷ ಬ್ಯಾಡ್ ಫಾರ್ಮಲ್ಲಿ ಮರಳುತ್ತಿದ್ದಾರೆ, ಅವ್ರ ಬ್ಯಾಟಿಂಗಿಂದ ರನ್ ಬಂದಿರಲಿಲ್ಲ. ಆದ್ರೂ ಎಲ್ಲೋ ಒಂದು ಕಡೆ ತಂಡನ ಯಶಸ್ವಿಯಾಗಿ ಗೆಲ್ಲಿಸ್ಕೊಳ್ತಾ ಬಂದಿದ್ರು. ಅದರಿಂದ ಸೂರ್ಯಕುಮಾರ್ ಯಾದವ್ ಪ್ಲೇಯಿಂಗ್ 11 ಕಾಣಿಸ್ಕೊತಾ ಇದ್ರು. ಸಪೋಸ್ ಅವ್ರೇನಾದರೂ ಕ್ಯಾಪ್ಟನ್ಸಿ ಆಗಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಕಿತ್ತು ಬಿಸಾಕಿರೋರು. ಓಕೆ ಗೈಸ್, ನಿನ್ನೆ ನಡೆದಂಥ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಇಂಡಿಯಾದವರು 270 ಹೊಡಿತಾರೆ ಅಂತ ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗೈಸ್. ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದಲ್ಲ, ಆ ಥರ ಒಂದು ನಿನ್ನೆ ನೋಡಿದ್ವಿ ಮ್ಯಾಚ್ನ. 271 ನೋಡಿದ್ದಾರೆ ಗೈಸ್, ಜಸ್ಟ್ 5 ವಿಕೆಟ್ ಕಳ್ಕೊಂಡು. ಅದರಲ್ಲಿ ಇಶಾನ್ ಕಿಶನ್ ಅವರು ಮತ್ತು ಸೂರ್ಯಕುಮಾರ್ ಯಾದವ್ ಪಾರ್ಟ್ನರ್ಶಿಪ್ ಮಾತ್ರ ಅಲ್ಟಿ ಅಂತಲೇ ಹೇಳ್ಬೋದು ಗೈಸ್. ಅದರಲ್ಲಿ ಇಶಾನ್ ಕಿಶನ್ ಅವರು ಮೇಡ್ ಇನ್ 100 ಹೊಡಿತಾರೆ, ಮತ್ತು ಸೂರ್ಯಕುಮಾರ್ ಯಾದವ್ ಆಡಿದಂಥ ಇನ್ನಿಂಗ್ಸು ಕ್ರೇಜಿ ಅಂತಲೇ ಹೇಳ್ಬೋದು ಗೈಸ್. ಎಲ್ಲ ಪ್ಲೇಯರ್ಸ್ಗಳು ಆಲ್ಮೋಸ್ಟ್ 200+ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ಒಂದು ಕಡೆ ಸಂಜು ಸ್ಯಾಮ್ಸನ್ ಅವ್ರದ್ದು ಸ್ವಲ್ಪ ಅವ್ರ ಹೋಮ್ ಪಿಚ್ ಆಗಿರುತ್ತೆ ತಿರುವನಂತಪುರಂ. ಈ ಪಿಚ್ಚಲ್ಲಾದರೂ ಸ್ವಲ್ಪ ಅವ್ರ ಫಾರ್ಮ್ ಬಂದು ಸ್ವಲ್ಪ ರನ್ನು ಒಳ್ಳೆ ಹರಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಇಲ್ಲೂ ಫೇಲ್ಯೂರ್ ಆಗಿ ಹೋಗ್ತಾರೆ. ಇದರಿಂದ ಏನು ತಿಳಿಯುತ್ತೆ ಅಂತಂದರೆ ಬರೋಂಥ T20 ವರ್ಲ್ಡ್ ಕಪ್ಪಲ್ಲಿ ನಮಗೆ ಎಲ್ಲೋ ಒಂದು ಕಡೆ ಒಂದು ಮುನ್ಸೂಚನೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಗೈಸ್. ಈ ಒಂದು ಲಾಸ್ಟ್ ಮ್ಯಾಚಲ್ಲಿ ಇಶಾನ್ ಕಿಶನ್ ಅವರು ಅಂದರೆ ಕೀಪರ್ ಆಗಿ ಒಂದು ಕಾರ್ಯನಿರ್ವಹಿಸ್ತಾರೆ ಲಾಸ್ಟ್ ಮ್ಯಾಚಲ್ಲಿ. ಈ ಒಂದು ಕೀಪರ್ ಆಗಿ ಬರೋಂಥ T20 ವರ್ಲ್ಡ್ ಕಪ್ಪಲ್ಲಿ ಮುಂದುವರಿಸ್ತಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಸಂಜು ಸ್ಯಾಮ್ಸನ್ ಅವರು ಸುಮಾರು ಮ್ಯಾಚಸ್ಗಳಲ್ಲಿ ಅವ್ರಿಗೆ ಚಾನ್ಸ್ ಕೊಟ್ಟಿದ್ರು, ಅದನ್ನ ಯಾವುದೂ ಯುಟಿಲಿಟಿ ಮಾಡ್ಕೊಂಡಿಲ್ಲ. ಅದರಿಂದ ಇಶಾನ್ ಕಿಶನ್ ಅವರು ಅಭಿಷೇಕ್ ಶರ್ಮಾ ಜೊತೆ ಓಪನರ್ ಆಗಿ ಕಣಕ್ಕೆ ಇಳಿಯೋದು ಯಾವುದೊಂದು ಡೌಟ್ ಇಲ್ಲ ಅಂತ ನನಗನ್ಸುತ್ತೆ ಗೈಸ್. ಯಾಕೆಂದರೆ ಸುಮಾರು ಚಾನ್ಸಸ್ ಕೊಟ್ಟಿದ್ರು ಸಂಜು ಸ್ಯಾಮ್ಸನ್ ಅವ್ರಿಗೆ, ಯಾವುದವರು ಒಂದು ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ ರನ್ ಹೊಡೆಯೋದ್ರಲ್ಲಿ. ಅದರಿಂದ ಫೇಲ್ಯೂರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇದರ ಮೂಲಕ ತಿಲಕ್ ವರ್ಮಾ ಅವರು 1 ಡೌನ್ ಆಡ್ತಾರೆ, ಇಶಾನ್ ಕಿಶನ್ ಜೊತೆ ಅಭಿಷೇಕ್ ಶರ್ಮಾ ಓಪನರ್ ಆಗಿ ಇರ್ತಾರೆ ಅಂತ ನನಗನ್ಸುತ್ತೆ. ಈ ಒಂದು ಟೀಮ್ ಇಟ್ಕೊಂಡು ಬರುವಂಥ T20 ವರ್ಲ್ಡ್ ಕಪ್ನ 100% ಒಂದು ಸೆಮಿಫೈನಲ್ ಎಂಟ್ರಿ ಕೊಡೋದು ಪಕ್ಕ ಅಂತ ನನಗನ್ಸುತ್ತೆ. ಪಕ್ಕ ಅಲ್ಲ ಗುರು, ಫೈನಲ್ ಹೊಡಿತಾರೆ ಅಂತ ನಾನು ಹೇಳ್ಬೋದು. ನಿನ್ನೆ ನಡೆದಂಥ ಮ್ಯಾಚಲ್ಲಿ ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್ ಮತ್ತು ಹಾರ್ದಿಕ್ ಪಾಂಡ್ಯ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು ಗೈಸ್. ಒಳ್ಳೆ ಫಿನಿಶಿಂಗ್ ಟಚ್ಚಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾರ್ದಿಕ್ ಪಾಂಡ್ಯದವರು. ಮತ್ತು ಟೋಟಲ್ ಆಗಿ ಫಸ್ಟ್ ಇನ್ನಿಂಗ್ಸಲ್ಲಿ ಒಟ್ಟು 5 ವಿಕೆಟ್ ಕಳ್ಕೊಂಡು 271 ನೋಡಿದ್ದಾರೆ ಗೈಸ್. ಈ ಸೆಕೆಂಡ್ ಇನ್ನಿಂಗ್ಸಲ್ಲಿ ಈ ಒಂದು ರನ್ನನ್ನು ಚೇಸ್ ಮಾಡೋಕ್ಕೆ ಹೊರಟ ನ್ಯೂಜಿಲೆಂಡ್ ಅವರು ಸ್ಟಾರ್ಟಿಂಗಲ್ಲೇ ಒಂದು ಪದರುಗುಡ್ಸಿದ್ರು ಅಂತಲೇ ಹೇಳ್ಬೋದು ಇಂಡಿಯನ್ ಬೌಲರ್ಗಳು. ಆ ಥರ ಒಂದು ಕ್ರೌಡ್ನೇ ಸೈಲೆಂಟ್ ಮಾಡಿ ಬಿಸಾಕಿದ್ರು ಗೈಸ್. ಆ ಥರ ಒಂದು ಪರ್ಫಾರ್ಮ್ ಮಾಡಿದ್ರು. ಫಿನ್ ಎಲೆನ್ ಆಗಿರ್ಬೋದು ಮತ್ತು ಸ್ಟಾರ್ಟಿಂಗ್ ಆಡ್ತಾರೆ ಶೈಫರ್ಡ್ ಅವರು ಅಷ್ಟೇ, ಇಬ್ಬರು ಸಖತ್ತಾಗಿ ಮಾಡಿದರು. ಜಸ್ಟ್ 19 ಬಾಲಲ್ಲಿ 50 ಹೊಡೆದು ಬಿಸಾಕಿರ್ತಾರೆ. ಎಲ್ಲೋ ಒಂದು ಕಡೆ ಈ ರನ್ ಚೇಸ್ ಮಾಡೋದಪ್ಪ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು ಅಕ್ಷರ್ ಪಟೇಲ್ಗೆ. ಬಂದು 3 ವಿಕೆಟ್ ತೆಕ್ಕೊಡ್ತಾರೆ, ಅಲ್ಲಿಂದ ಬಿದ್ದೋಗ್ತಾರೆ ಅಂತಲೇ ಹೇಳ್ಬೋದು. ನ್ಯೂಜಿಲೆಂಡ್ ಅವ್ರು ಯಾರು ಎದ್ದು ಬರೋಕ್ಕೆ ಚಾನ್ಸೇ ಕೊಡಲಿಲ್ಲ. ಆಮೇಲೆ ಹರ್ಷದೀಪ್ ಸಿಂಗ್ ಬಂದು ಯಾವ ಥರ ಲಾಸ್ಟ್ 2 ಓವರಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂದರೆ 5 ಫಾರ್ ತೆಗಿತಾರೆ. ಫಸ್ಟ್ ಟೈಮ್ 5 ಫಾರ್ ತೆಗಿದ್ದಾರೆ ಹರ್ಷದೀಪ್ ಸಿಂಗ್ ಅವರು.
ಟೋಟಲ್ ಆಗಿ 225ಗೆ ಆಲ್ಔಟ್ ಮಾಡಿ ಬಿಸಾಕ್ತಾರೆ ನ್ಯೂಜಿಲೆಂಡ್ ಟೀಮ್ನವ್ರನ್ನ. ಈ ಒಂದು ಮುಖಾಂತರ ಈ ಒಂದು ಸೀರೀಸ್ನ 4-1ರಿಂದ ಜಯಭೇರಿ ಬಾರಿಸ್ತಾರೆ ಇಂಡಿಯಾದವರು. ಕನ್ಸಿಕ್ಯೂಟಿವ್ ಆಗಿ 9-9 ಸೀರೀಸ್ನ ಗೆದ್ದಂಥ ಇಂಡಿಯಾದವರು ಟಾಪಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು. ನಿಮ್ಗೇನು ಅನಿಸುತ್ತೆ ಗೈಸ್, ಈ ಒಂದು ಟೀಮ್ ಈ ಥರ ಪರ್ಫಾರ್ಮೆನ್ಸ್ ಮಾಡಿರೋದ್ರಿಂದ ಯಾವುದೇ ಒಂದು ಟೀಮ್ಗಳು ಇಂಡಿಯಾ ಟೀಮ್ ಹತ್ರ ಹತ್ರಕ್ಕೆ ಬರೋದಿರಲಿ ಗೈಸ್, ನೆನೆಸ್ಕೊಂಡ್ರು ಭಯ ಹುಟ್ಟಿಸ್ಬೇಕು, ಆ ಥರ ಒಂದು ಟೀಮ್ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು BCCI ಕಡೆಯಿಂದ. ಓಕೆ ಗೈಸ್, ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್.